ಎರಡನೇ ತರಗತಿಯ ಕಲಿ ಕನ್ನಡ ಪದ್ಯಭಾಗದಲ್ಲಿ ಮೊದಲನೇ ಒಂದು ಪದ್ಯಭಾಗವನ್ನು ನಾವು ಇವತ್ತು ನೋಡೋಣ. ಅದರಲ್ಲಿ ಚಂದಮಾಮ ಒಂದು ಪದ್ಯಭಾಗದ ಮೊದಲನೇ ಒಂದು ಚಂದಮಾಮ ಬಾರಯ್ಯ, ನಮ್ಮ ಮನೆಗೆ ಬಾರಯ್ಯ, ಹಾಲು ಸಕ್ಕರೆ ಕೂಡಿಸಿ ಕೊಡುವೆ, ಕುಡಿಯಲು ಬೆಳ್ಳಿಯ ಬಟ್ಟಲು ಕೊಡುವೆ, ಚಂದಮಾಮ ಬಾರಯ್ಯ, ಸಕ್ಕರೆ ಕಡ್ಡಿ ತರ್ತೀನಿ, ಮಿಕ್ಕರೆ ನಿನಗೂ ಕೊಡ್ತೀನಿ, ಇಬ್ಬರು ಸೇರಿ ತಿನ್ನೋಣ, ಇಬ್ಬರು ಕೂಡಿ ಹಾಡೋಣ, ಚಂದಮಾಮ ಬಾರಯ್ಯ, ನಮ್ಮ ಮನೆಗೆ ಬಾರಯ್ಯ, ಎಲ್ಲಿಗೋದ್ರೂ ಬರ್ತೀಯ, ಅಲ್ಲೇ ದೂರದಲ್ಲಿರ್ತೀಯ, ಹಿಂದೆ ಬರ್ತೀಯ, ಎಲ್ಲಂದ್ರಲ್ಲೇ ನಿಲ್ತೀಯ, ಚಂದಮಾಮ ಬಾರಯ್ಯ, ನಮ್ಮ ಮನೆಗೆ ಬಾರಯ್ಯ. ಈ ಒಂದು ಪದ್ಯಭಾಗದ ಒಂದು ಅರ್ಥ ಏನಂತಂದರೆ, ಚಂದಮಾಮ ನಾವೆಲ್ಲೇ ಹೋದ್ರೂ ನಮ್ಮ ಕಡೆ ನಾವು ಒಂದು ಹೆಜ್ಜೆ ಎಲ್ಲಿ ನಿಂತ್ರೂ ಅಲ್ಲೇ ನಮ್ಮ ಹತ್ರ ನಿಲ್ಲುತ್ತೆ. ಮತ್ತು ನಮ್ಮ ಮನೆ ಮೇಲೆ ಎಲ್ಲಿ ನಿಲ್ತೀವೋ ಅದೇ ಥರ ಅದು ನಮ್ಗೆ ಅದರ ಬಿಂಬವನ್ನು ಕಾಣುತ್ತೆ. ಒಂದು ಕವಿ ಯಾವ ರೀತಿ ಒಂದು ವರ್ಣಿಸಿದಾನಂದರೆ, ಹಾಲು ಸಕ್ಕರೆಯನ್ನು ಕೂಡಿಸಿ ಕೊಡುವೆ, ಚಂದಮಾಮನನ್ನು ಹಾಲು ಸಕ್ಕರೆ ಕೂಡಿಸಿ ಕೊಡುವೆ, ಕುಡಿಯಲು ನಿನಗೆ ಬೆಳ್ಳಿಯ ಬಟ್ಟಲು ಕೊಡುವೆ ಅಂತೇಳ್ಬಿಟ್ಟು ಕವಿ ಚಂದಮಾಮನನ್ನು ವರ್ಣಿಸಿದ್ದಾನೆ. ಸಕ್ಕರೆ ಕಡ್ಡಿ ತರ್ತೀನಿ, ಮಿಕ್ಕರೆ ನಿನಗೂ ಕೊಡ್ತೀನಿ ಅಂತೇಳ್ಬಿಟ್ಟು ಕವಿ ಹೇಳಿದ್ದಾರೆ. ಇಬ್ಬರು ಸೇರಿ ತಿನ್ನೋಣ, ಇಬ್ಬರು ಕೂಡಿ ಹಾಡೋಣ. ಮಗು ಯಾವ ರೀತಿ ಹೇಳುತ್ತೆ ಅಂದ್ಬಿಟ್ಟು ಕವಿ ಇಲ್ಲಿ ವರ್ಣಿಸಿದ್ದಾರೆ. ಎಲ್ಲಿಗೋದ್ರೂ ಬರ್ತೀಯ, ಅಲ್ಲೇ ದೂರದಲ್ಲಿರ್ತೀಯ. ಮಗು ಹೇಳುತ್ತೆ, ನೀನು ಎಲ್ಲಿಗೋದ್ರೂ ಬರ್ತೀಯ, ಅಲ್ಲೇ ದೂರದಲ್ಲಿರ್ತೀಯ, ಹಿಂದೆ ಬರ್ತೀಯ. ಮಗು ಏನು ಮಾಡುತ್ತೆ, ನಾನು ಎಲ್ಲೋದ್ರೂ ಅಲ್ಲಿ ಬರ್ತೀಯ, ಹಿಂದೆ ನಾನು ಹಿಂಬಾಲಿಸ್ತೀಯ ಅಂತ, ಎಲ್ಲಂದ್ರಲ್ಲೇ ನಿಲ್ತೀಯ. ನಾವೆಲ್ಲೇ ನಿಂತ್ರೂ ಅದೇನಾಗುತ್ತೆ, ಅದು ಅಲ್ಲೇ ನಿಂತ್ಕೊಳ್ಳುತ್ತೆ. ಅದ್ರ ಬಿಂಬ ಏನಾಗುತ್ತೆ, ನಮಗದು ನಮ್ಮ ಹಿಂದೆ ಬರ್ತಾ ಇದೆಯಾ ಅಂತ ಒಂದು ಅದ್ರದ್ದು ನೆರಳು ನಮಗೆ ಕಾಣುತ್ತೆ.